Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 4 verse 23. Be careful how you think. Your life is shaped by your thoughts. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಮ್ಮ ಜೀವನದಲ್ಲಿ ಯಾವ ವಿಷಯದ ಕುರಿತು ನಾವು ಹೆಚ್ಚಾಗಿ ಜಾಗೃತೆಯುಳ್ಳವರಾಗಿರುತ್ತೇವೆ? ನಮ್ಮ ಜೀವನದಲ್ಲಿ ಯಾವುದು ಬಹು ಅಮೂಲ್ಯವಾದದ್ದಾಗಿದೆಯೋ ಅಥವಾ ಯಾವುದು ನಮಗೆ ಬಹಳ ಪ್ರಿಯವಾದದ್ದಾಗಿದೆಯೋ ಅದರ ಕುರಿತು ನಾವು ಜಾಗೃತೆಯುಳ್ಳವರಾಗಿರುತ್ತೇವೆ. ಇಲ್ಲಿ ಅರಸನಾದ ಸೊಲೊಮೋನನು ಹೇಳ್ತಾ ಇದ್ದಾನೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಯಾಕೆಂದರೆ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಯಾಕೆಂದರೆ ನಾವು ಯೋಚಿಸುವಂಥದ್ದೆಲ್ಲವೂ ನಮ್ಮ ಹೃದಯದಿಂದಲೇ ಬರುವಂಥದ್ದಾಗಿದೆ, ನಮ್ಮ ಮನಸ್ಸಿನಲ್ಲಿಯೇ ಹುಟ್ಟುವಂಥದ್ದಾಗಿದೆ. ಒಳ್ಳೆಯದು ಕೆಟ್ಟದ್ದು ಯಾವುದೇ ಆಶೆಗಳು, ಆಮಿಷಗಳು, ಭಾವನೆಗಳು ಇವೆಲ್ಲವೂ ನಮ್ಮ ಹೃದಯದಲ್ಲಿಯೇ ಹುಟ್ಟುವಂಥದ್ದಾಗಿದೆ. ಆದುದರಿಂದ ನಮ್ಮ ಹೃದಯದ ಕುರಿತು ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು, ಜಾಗೃತೆಯುಳ್ಳವರಾಗಿರಬೇಕು. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ನಾವು ರಕ್ಷಿಸುವಂಥವರಾಗಿರಬೇಕು. ಯಾಕೆ ನಾವು ಜಾಗೃತೆಯುಳ್ಳವರಾಗಿರಬೇಕು ಎಂಬುದಾಗಿ ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಯೂದನ ಬಗ್ಗೆ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಶಿಷ್ಯರಲ್ಲಿ 12 ಜನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಸೈತಾನನು ಹೊಕ್ಕನು ಎಂಬುದಾಗಿ ಯೋಹಾನ 13:2 ನಾವು ನೋಡುತ್ತೇವೆ. ಆ ಸೈತಾನನು ಯೂದನ ಮನಸ್ಸಿನೊಳಗೆ ಹೊಕ್ಕು ಯೇಸು ಸ್ವಾಮಿಯನ್ನ ಹಿಡಿದುಕೊಡುವಂತೆ ಪ್ರೇರಣೆ ಮಾಡುತ್ತಾನೆ. ಅವನು ದುಡ್ಡನ್ನು ತೆಗೆದುಕೊಂಡು ಯೇಸು ಸ್ವಾಮಿಯನ್ನು ಹಿಡಿದುಕೊಡುತ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಅವನು ತಿರುಗಾಡುತ್ತಾ ಇದ್ದಾನೆ. ಆದುದರಿಂದ ನಾವು ನಮ್ಮ ಯೋಚನೆಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ ನಾವು ಜಾಗೃತೆಯುಳ್ಳವರಾಗಿರಬೇಕು. ನಮ್ಮ ಹೃದಯದ ಕುರಿತು ನಾವು ಬಹು ಜಾಗರೂಕತೆಯಿಂದಿರಬೇಕು. ಎಚ್ಚರಿಕೆಯಿಂದ ನಮ್ಮ ಮನಸ್ಸನ್ನು ನೋಡಿಕೊಳ್ಳಬೇಕು. ಹೇಗೆ ನಾವು ನಮ್ಮ ಮನಸ್ಸನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕೆಂಬುದಾಗಿ ನಾವು ನೋಡುವುದಾದರೆ, ಪ್ರತಿನಿತ್ಯ ನಾವು ಸತ್ಯವೇದವನ್ನು ಓದಬೇಕು, ಅದನ್ನು ಮನನ ಮಾಡಬೇಕು ಮತ್ತು ಪ್ರಾರ್ಥನೆಯನ್ನು ಮಾಡಬೇಕು. ಕೀರ್ತನೆ 19:14 ಹೇಳ್ತದೆ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ನಾವು ಕೂಡ ನಮ್ಮ ಮಾತುಗಳಿಂದ, ನಮ್ಮ ಹೃದಯದ ಧ್ಯಾನದ ಮೂಲಕ ನಮ್ಮ ಕರ್ತನಿಗೆ ನಾವು ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುವಂಥವರಾಗಿರಬೇಕು. ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ನಮ್ಮ ಹೃದಯವನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಂಡಿಲ್ಲವಾದರೆ ಸೈತಾನನು ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನೊಳಗೆ ಹೊಕ್ಕು ನಮ್ಮ ಜೀವನವನ್ನೇ ಪೂರ್ತಿಯಾಗಿ ಹಾಳು ಮಾಡಿಬಿಡುತ್ತಾನೆ. ಇಸ್ಕರಿಯೋತ ಯೂದನು ಆ ರೀತಿ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟ ಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಸೈತಾನನು ನಮ್ಮ ಹೃದಯದೊಳಗೆ ಬಂದು ನಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾನೆ. ಆದುದರಿಂದ ನಮ್ಮ ಹೃದಯದೊಳಗೆ ಯೇಸು ಸ್ವಾಮಿಗೆ ಸ್ಥಳ ಕೊಟ್ಟು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಹೃದಯವನ್ನು ದೇವರು ಕಾಪಾಡುವಾತನಾಗಿದ್ದಾನೆ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಇಂದಿನಿಂದ ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ ಎನ್ನುವ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಆಲೋಚನೆಗಳು ನೀನು ಬಲ್ಲವನಾಗಿದ್ಯಪ್ಪ. ನಿನಗೆ ಸ್ತೋತ್ರ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಸ್ವಾಮಿ. ನಮ್ಮ ಹೃದಯದಲ್ಲಿ ಕೇವಲ ನಿನಗೆ ಸ್ಥಳ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ಯಾವಾಗಲೂ ನಮ್ಮ ಹೃದಯದಲ್ಲಿ ನಿಮ್ಮ ವಾಕ್ಯಗಳನ್ನು ಇಟ್ಟುಕೊಂಡು ಅದಕ್ಕೆ ಅನುಸಾರವಾಗಿ ನಡೆಯಲಿಕ್ಕೆ ನಮ್ಮೆಲ್ಲರಿಗೆ ನೀವು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.